ಕೊಡಗಿನ ಕಾಫಿ ತೋಟಗಳಲ್ಲಿ ಕಮರಿ ಹೋಗ್ತಿದೆಯಾ ಆದಿವಾಸಿಗಳ ಸಾಂವಿಧಾನಿಕ ಹಕ್ಕು. 100% ಎನ್ಯುಮರೇಷನ್ ಫಾರ್ಮ್ ತಲುಪಿದೆ ಅಂತ ಹೇಳ್ತಾ ಇದೆ ಚುನಾವಣಾ ಆಯೋಗ. ಆದ್ರೆ ಫಾರಂ ಸಿಗದೆ ಪಂಚಾಯತಿಯಿಂದ ಪಂಚಾಯತಿಗೆ ಅಲ್ದಾಡ್ತಿರುವಂತಹ ಆದಿವಾಸಿಗಳು. ಅಲ್ಲಿ ನಿಮಗೆ ಹೋಗಿರುತ್ತೆ, ಅಲ್ಲಿಗೆ ಹೋಗಿ ಅಂದ್ರು. 40 ಫಾರಂ ಪರಿಶೀಲಿಸಿದ್ರೆ ಸರಿಯಾದ ರೀತಿಯಲ್ಲಿ ಭರ್ತಿಯಾಗಿರೋದು ಕೇವಲ ಒಂದು. ಎನ್ಯುಮರೇಷನ್ ಫಾರ್ಮ್ ತುಂಬಲಾಗದೆ ಸಾಂವಿಧಾನಿಕ ಹಕ್ಕು ಕಳೆದುಕೊಳ್ಳುವಂತಹ ಆತಂಕದಲ್ಲಿದ್ದಾವೆ ತಳ ಸಮುದಾಯಗಳು. ಇದು ಚುನಾವಣಾ ಆಯೋಗದ ನಿರ್ಲಕ್ಷ್ಯವ ಅಥವಾ ವ್ಯವಸ್ಥಿತ ಹುನ್ನಾರ? ನಮಸ್ಕಾರ ಸ್ನೇಹಿತರೆ, ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚಂದ್ರು ತರವಣೆಸೆ. ಇತ್ತೀಚೆಗಷ್ಟೇ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರು ಚುನಾವಣಾ ಆಯೋಗದ ವತಿಯಿಂದ ನಡೀತಾ ಇರೋ ಮತದಾನದ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅಂದ್ರೆ SIR ಪ್ರಕ್ರಿಯೆ ಯಶಸ್ವಿಯಾಗಿ ನಡೀತಿದೆ. ಎಲ್ಲ ಮತಕ್ಷೇತ್ರಗಳ ಬೂತ್ಗಳಲ್ಲೂ ನಾವು 100% ಎನ್ಯುಮರೇಷನ್ ಫಾರಂ ತಲುಪಿಸಿದೀವಿ ಅಂತ ಸುಳ್ಳನ್ನ ತಲೆ ಮೇಲೆ ಹೊಡೆದಂತೆ ಬಹಳ ಹೆಮ್ಮೆಯಿಂದ ಘೋಷಣೆ ಮಾಡಿಕೊಂಡಿದ್ರು. ಆದರೆ ಇವರ ಈ ಸ್ವಯಂಕೃತ ಘೋಷಣೆಗಳಿಗೂ ಕೊಡಗು ಜಿಲ್ಲೆಯ ಆದಿವಾಸಿ ಆಡಿಗಳ ಗ್ರೌಂಡ್ ರಿಯಾಲಿಟಿಗೂ ಯಾವುದೇ ರೀತಿಯಲ್ಲೂ ತಾಳೆ ಆಗ್ತಿಲ್ಲ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಬಾಳುಗೋಡು ಮತ್ತು ಬಿ ಶೆಟ್ಟಿಗೇರಿಯ 2 ಹಾಡಿಗಳಿಗೆ ನಾಗರಿಕ ಮತಕಾವಲು ಸಮಿತಿ ಭೇಟಿ ನೀಡಿತ್ತು. ಅಲ್ಲಿ SIR ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂತ ಪರಿಶೀಲನೆ ಮಾಡಿದಾಗ ಕರ್ನಾಟಕ ಚುನಾವಣಾ ಆಯೋಗದ ಮುಖ್ಯ ಅಧಿಕಾರಿಗಳಾದಂಥ ಅನ್ಬು ಕುಮಾರ್ ಅವರ ಘೋಷಣೆಗೂ ಅಲ್ಲಿನ ವಾಸ್ತವಕ್ಕೂ ಸಾಸಿವೆ ಕಾಳಷ್ಟು ಸಂಬಂಧ ಇಲ್ಲ ಅನ್ನೋ ಸತ್ಯ ಅರಿವಾಗ್ತಾ ಹೋಯಿತು. ಈ SIR ಪ್ರಕ್ರಿಯೆಯಲ್ಲಿ ಅಲ್ಲಿನ ಆದಿವಾಸಿಗಳಿಗೆ ಫಾರಂಗಳನ್ನ ಪಡೆಯೋದೇ ದೊಡ್ಡ ಸವಾಲಾಗ್ಬಿಟ್ಟಿದೆ. ಅಲ್ಲಿನ ಮತದಾರರು ಸ್ವಯಂ ಪ್ರೇರಿತವಾಗಿ ತಾವೇ BLOಗಳ ಹತ್ರ ಹೋಗಿ ಫಾರಂ ಕೇಳಿದ್ರು. ನೀವು ನಮ್ಮ ಬೂತ್ ವ್ಯಾಪ್ತಿಗೆ ಬರಲ್ಲ, ಬೇರೆ ಬೂತ್ಗೆ ಸೇರಿದ್ದೀರಿ ಅಂತ ಹೇಳಿ ಹಲವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಕೇಳಿದ್ರೆ ಹೇಳ್ತಾರೆ ನಿಮ್ ಜಾಗಕ್ಕೆ ಹೋಗಿ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ಅಲ್ಲಿ ಹುಡುಕಿ ಅಂತಾರೆ. ನಾವು ಹೋಗಿ ಶ್ರೀನಿಧಿಯಲ್ಲಿ ಕೇಳ್ದೋ, ಮತ್ತೆ ಪಂಚದಲ್ಲಿ ಕೇಳ್ದೋ, ಮತ್ತೆ ಇಲ್ಲಿಗೆ ಬರ್ತಾರಲ್ಲ ಅವ್ರ ಕೈಲಿ ಕೇಳ್ದೋ, ಎಲ್ಲ ಹುಡುಕಿ ಆಡಿ ಸಾಕಾಯ್ತು ಸರ್. ಇಷ್ಟು ದಿನನೂ ಹುಡುಕಿ ಆಡ್ತಿದೀವಿ, ನಮ್ದು ಯಾಕೆ ಬಂದಿಲ್ಲ ಅಂತ. ಅವಾಗ ಅವ್ರು ಹೇಳ್ತಾರೆ ನೀವು ಹೊಸದು ಮಾಡಿಸಿ, ಇಲ್ಲಾಂದ್ರೆ ಬೇರೆ ಜಾಗದಲ್ಲಿ ಹುಡುಕಿ, ಇಲ್ಲಾಂದ್ರೆ ಡಿಲೀಟ್ ಆಗ್ಬಿಟ್ಟಿದೆ, ನೀವು ಹೊಸದೇ ಮಾಡಿಸ್ಬೇಕು ಅಂತಾರೆ. ಸರಿ, ಹಾಗಿದ್ರೆ ನಮ್ಮ ಬೂತ್ ಯಾವುದು ಅಂತ ಕೇಳಿ ಅವರು ಹೇಳಿರೋ ಬೂತ್ ನ BLOಗಳನ್ನ ಹೋಗಿ ಭೇಟಿಯಾದ್ರೆ ನಿಮ್ಮ ಹೆಸರು ಡಿಲೀಟ್ ಆಗಿದೆ, ನಿಮ್ಮ ದಾಖಲೆಗಳು ಸರಿ ಇಲ್ಲ ಅನ್ನೋ ಬೇಜವಾಬ್ದಾರಿ ಉತ್ತರಗಳು ಮಾತ್ರ ಆ ಅಧಿಕಾರಿಗಳಿಂದ ಸಿಗ್ತಾ ಇದೆ. ಲಲಿತಾ ಮತ್ತೆ ಕಮಲಾ ಅನ್ನೋ 2 ಆದಿವಾಸಿಗಳನ್ನ ನಾವು ಮಾತಾಡಿಸಿದಾಗ ಇದೇ ರೀತಿ ಒಂದು ಪಂಚಾಯತಿಯಿಂದ ಮತ್ತೊಂದು ಪಂಚಾಯತಿಗೆ ಅಲ್ದಾಡಿ ಅವರು ಕಂಗಾಲಾಗಿದ್ದಾರೆ ಅನ್ನೋ ವಿಚಾರ ನಮಗೆ ಅರ್ಥ ಆಯ್ತು. ಒಂದು ದಿನ ಕೂಲಿ ತಪ್ಪಿದ್ರು ಹೊಟ್ಟೆಗೆ ತಣ್ಣೀರು ಬಟ್ಟೆ ಬೀಳುವಂತಹ ಪರಿಸ್ಥಿತಿಯಲ್ಲಿರುವಂತಹ ಈ ಕುಟುಂಬಗಳು ತಮ್ಮ ಕೆಲಸ ಬಿಟ್ಟು ಕಚೇರಿಯಿಂದ ಕಚೇರಿಗೆ ಅಲ್ದಾಡೋ ಪರಿಸ್ಥಿತಿ ಬಂದಿದೆ. ಇನ್ನು ಕಷ್ಟಪಟ್ಟು SIR ಫಾರ್ಮ್ ಪಡ್ಕೊಂಡಿರೋರ ಕತೆ ಕೇಳಿದ್ರಂತೂ ಚುನಾವಣಾ ಆಯೋಗದ ಕಾರ್ಯವೈಖರಿ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ, ಅವರ ಬೇಜವಾಬ್ದಾರಿತನ ಯಾವ ಮಟ್ಟದಲ್ಲಿದೆ ಅನ್ನೋದು ಅರ್ಥ ಆಗುತ್ತೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನಲ್ಲಿ ಬಾಳುಗೋಡು ಅನ್ನುವಂತಹ ಹಾಡಿನಲ್ಲಿ ಸುಮಾರು 80 ಮಂದಿ ಎರವ ಸಮುದಾಯದ ಆದಿವಾಸಿ ಮತದಾರರಿದ್ದಾರೆ. ಇವರ ಪೈಕಿ 40 ಜನರ ಫಾರ್ಮ್ಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಕೇವಲ ಒಂದೇ ಒಂದು ಅರ್ಜಿ ಮಾತ್ರ ಸರಿಯಾಗಿ ಭರ್ತಿಯಾಗಿರೋ ವಿಚಾರ ನಮ್ಮನ್ನ ದಿಗ್ಭ್ರಮೆಗೊಳಿಸ್ತು. ಪಿಕ್ಚರೇ ಫಿಲ್ ಮಾಡಿರೋ ಫಾರಂ ಇದು, ಎಷ್ಟು ತಪ್ಪಾಗಿ ಕೆಟ್ಟದಾಗಿ ಮಾಡಿದ್ದಾರೆ ನೋಡಿ. ರಲ್ಲಿ ಬರೋಬ್ಬರಿ 39 ಅರ್ಜಿಗಳು ಸಂಪೂರ್ಣವಾಗಿ ತಪ್ಪಾಗಿ ಭರ್ತಿ ಮಾಡಲ್ಪಟ್ಟಿದ್ದಾವೆ. ಇನ್ನು ಬಿ ಶೆಟ್ಟಿಗೇರಿ ಅನ್ನೋ ಜಾಗದಲ್ಲಿ ಎರವ, ಜೇನುಕುರುಬ ಮತ್ತು ದಲಿತ ಸಮುದಾಯಗಳ 500ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಇಲ್ಲಿ 100ಕ್ಕೂ ಹೆಚ್ಚು ಫಾರಂಗಳನ್ನ ಪರಿಶೀಲನೆ ಮಾಡಿದಾಗ ಸರಿಯಾಗಿ ಭರ್ತಿಯಾಗಿದ್ದು ಕೇವಲ 26 ಫಾರ್ಮ್ಗಳು ಮಾತ್ರ. 2002ರ ಪಟ್ಟಿಯಲ್ಲಿರುವಂತಹ ಹೆಸರುಗಳ ವಿವರಗಳ ಜಾಗದಲ್ಲಿ 2025ರ ಮಾಹಿತಿಯನ್ನ ತುಂಬಿದ್ದಾರೆ. ಸಂಬಂಧಿಕರ ಮಾಹಿತಿಯ ಜಾಗದಲ್ಲಿ ಅದೇ ಮತದಾರರ ಮಾಹಿತಿ ಬರೆದಿದ್ದಾರೆ. ಇನ್ನು ಕೆಲವು ಕಡೆ ತಮಗೆ ಸರಿಯಾಗಿ ಮಾಹಿತಿ ಸಿಗಲಿಲ್ಲ ಅಂತ BLOಗಳೇ ಅರ್ಜಿಯಲ್ಲಿ ಗೀಚಿ ಬರೆದಿದ್ದಾರೆ. ಫಾರಂ ತುಂಬೋದೇ ಹೇಗಂತ ತಿಳಿದೇ ಇರುವಂತಹ ಈ ಮುಗ್ಧ ಆದಿವಾಸಿಗಳ SIR ಫಾರ್ಮ್ಗಳನ್ನ ಸರ್ಕಾರಿ ನಿಯೋಜಿತ ಅಧಿಕಾರಿಗಳೇ ಹೀಗೆ ತಪ್ಪಾಗಿ ತುಂಬಿದ್ರೆ ನಾಳೆ ERO ಕಚೇರಿಯಿಂದ ಈ ಫಾರ್ಮ್ಗಳು ರಿಜೆಕ್ಟ್ ಆಗಲ್ವಾ? ಅಲ್ಲಿಗೆ ಈ ಆದಿವಾಸಿಗಳ ಮತದಾನದ ಹಕ್ಕನ್ನ ಶಾಶ್ವತವಾಗಿ ಕಸಿದುಕೊಂಡಂತಾಗಲ್ವಾ? ಇದು ಕೇವಲ ಅಧಿಕಾರಿಗಳ ಬೇಜವಾಬ್ದಾರಿತನವಾ, ಅಥವಾ ಇವರನ್ನ ಶಾಶ್ವತವಾಗಿ ಮತದಾರರ ಪಟ್ಟಿಯಿಂದ ಹೊರಗಿಟ್ರೆ ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರನ ಕೇಂದ್ರ ಸರ್ಕಾರದ ಸಾಕು ಪ್ರಾಣಿಗಳಂತೆ ವರ್ತಿಸ್ತಾ ಇರುವಂತಹ ಚುನಾವಣಾ ಆಯೋಗವೇ ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲಿಯ ಇನ್ನೊಂದು ದುರಂತ ಏನು ಗೊತ್ತಾ? ಈ SIR ಅನ್ನುವಂತಹ ಅವೈಜ್ಞಾನಿಕ ಹಾಗೂ ಅಸಂವಿಧಾನಿಕ ಪ್ರಕ್ರಿಯೆಗಳಿಂದ ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆಗಳು ಅಲ್ಲಿ ತಲೆದೋರಿದ್ರು ಕೂಡ ಜುಲೈ 29ನೇ ತಾರೀಕು ಕೊಡಗು ಜಿಲ್ಲಾಧಿಕಾರಿಯಾದಂಥ SJ ಸೋಮಶೇಖರ್ ಸಾಹೇಬ್ರು ನಮ್ಮ ಕೊಡಗು ಜಿಲ್ಲೆನಲ್ಲಿ SIR ಫಾರ್ಮ್ ವಿತರಣೆ ಕಾರ್ಯ ಪೂರ್ಣಗೊಂಡಿದೆ ಅಂತ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ.
ಇದು ಇವರ ಸ್ವಂತ ಪ್ರಜ್ಞೆಯಿಂದ ಬಂದಿರುವಂತಹ ಹೇಳಿಕೆನೋ ಅಥವಾ ಚುನಾವಣಾ ಆಯೋಗ ಒತ್ತಾಯಪೂರ್ವಕವಾಗಿ ಕೊಡಿಸಿರುವಂತಹ ಹೇಳಿಕೆನೋ ಗೊತ್ತಿಲ್ಲ. ಆದ್ರೆ ಇದೊಂದು ಅಪ್ಪಟ ಬೇಜವಾಬ್ದಾರಿತನದ ಹೇಳಿಕೆ. ದಾಖಲೆಗಳ ಸಮಸ್ಯೆ. ಇನ್ನು ತೋಟದ ಮಾಲೀಕರ ಲೈನ್ ಮನೆಗಳಲ್ಲಿ ಮತ್ತೆ ಮೀಸಲು ಪ್ರದೇಶಗಳಲ್ಲಿ ತಲೆಮಾರುಗಳಿಂದ ಬದುಕು ಸವೆಸ್ತಾ ಇರೋ ಈ ಆದಿವಾಸಿಗಳಿಗೆ ಎದುರಾಗಿರೋ ದೊಡ್ಡ ಕುತ್ತು ಏನು ಗೊತ್ತಾ? ಅದು ಸರ್ಕಾರಿ ದಾಖಲೆಗಳ ಸಮಸ್ಯೆ. ಶಿಕ್ಷಣ ಅನ್ನೋದೇ ಮರೀಚಿಕೆಯಾಗಿರುವಂಥ ಇವರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಗುರುತಿನ ಚೀಟಿಯಂತಹ ಅತ್ಯಗತ್ಯ ದಾಖಲೆಗಳೇ ಸರ್ಕಾರಗಳಿಂದ ಸರಿಯಾದ ರೀತಿಯಲ್ಲಿ ವಿತರಣೆ ಆಗಿಲ್ಲ. ದಾಖಲೆಗಳಿಂದ ವಂಚಿತರಾಗಿರುವಂತಹ ಆದಿವಾಸಿಗಳು ಕನಿಷ್ಠ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪಡೆಯೋಣ ಅಂದ್ರೆ ಬಹುತೇಕ ಆದಿವಾಸಿಗಳು ವಾಸ ಮಾಡ್ತಾ ಇರೋದು ಸರ್ಕಾರಿ ಜಾಗದಲ್ಲಿ ಅಥವಾ ಹೋರಾಟ ನಿರತ ಹಳ್ಳಿಗಳಲ್ಲಿ. ಹಾಗಾಗಿ ಆ ಅವಕಾಶ ಕೂಡ ಇವರ ಬಳಿ ಇಲ್ಲ. ಇನ್ನು ದಾಖಲೆಗಳಿರುವಂತಹ ಕೆಲವರು ತಮ್ಮ ದಾಖಲೆಗಳನ್ನ ಕೈಲಿಟ್ಕೊಂಡು 2002ರ ಮತದಾರ ಪಟ್ಟಿಯನ್ನ ಹುಡುಕೊಡಿ ಅಂತ ಕೇಳಿದ್ರೆ ಯಾವುದೇ ರಾಜಕೀಯ ಪಕ್ಷಗಳ ಏಜೆಂಟ್ರಾಗ್ಲಿ ಅಥವಾ BLOಗಳಾಗ್ಲಿ ಇವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ, ಸಹಾಯಕ್ಕೂ ಬರ್ತಾ ಇಲ್ಲ. ಇಂಥ ಅತಂತ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥ ಈ ಆದಿವಾಸಿಗಳನ್ನ ಮತದಾರರ ಪಟ್ಟಿಯಿಂದ ವ್ಯವಸ್ಥಿತವಾಗಿ ಹೊರ ಹಾಕ್ತಾ ಇರುವ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ನಡೆ ಎಷ್ಟು ಮಟ್ಟಿಗೆ ಸರಿ ಇದೆ ಅನ್ನೋದನ್ನ ನಾವೆಲ್ಲ ಅತ್ಯಂತ ಗಂಭೀರ ಗಣನೆಗೆ ತೆಗೆದುಕೊಳ್ಬೇಕಿದೆ. ಇದು ಯಾವುದೂ ಕೂಡ ಕಟ್ಟುಕತೆಯಲ್ಲ, ಸಿನಿಮಾ ಸ್ಟೋರಿನೂ ಅಲ್ಲ ಸ್ನೇಹಿತರೆ. ನಾಗರಿಕ ಮತಕಾವಲು ಸಮಿತಿಯ ಸದಸ್ಯರು ಇಲ್ಲಿ ಭೇಟಿ ನೀಡಿದಾಗ ಸ್ವತಃ ಕಂಡುಕೊಂಡಿರುವಂತಹ ಸತ್ಯ. ಚುನಾವಣಾ ಆಯೋಗದ ಪ್ರಕಾರ ಆಗಸ್ಟ್ 8ಕ್ಕೆ ಈಗಾಗಲೇ ವಿತರಣೆಯಾಗಿರುವಂತಹ ಇನ್ಯುಮರೇಷನ್ ಫಾರ್ಮ್ಗಳನ್ನ ವಾಪಸ್ ಪಡೆಯುವ ಅವಧಿ ಮುಕ್ತಾಯಗೊಳ್ತಾ ಇದೆ. ಈ ತಂಡ ಭೇಟಿ ನೀಡಿರುವಂತಹ ಬಾಳ್ಗೋಡು ಮತ್ತೆ ಬಿ ಶೆಟ್ಟಿಗೆರೆಯ 2 ಹಾಡಿಗಳಲ್ಲಿ 26ಕ್ಕೂ ಹೆಚ್ಚು ಜನರಿಗೆ ಇನ್ನು ಫಾರ್ಮ್ ತಲುಪೇ ಇಲ್ಲ. ಇದು ಇವರು ಭೇಟಿ ನೀಡಿರುವ ಕೇವಲ 2 ಹಾಡಿಗಳ ಪರಿಸ್ಥಿತಿಯಾದ್ರೆ ಕೊಡಗು ಜಿಲ್ಲಾಡಳಿತದ ಮಾಹಿತಿ ಪ್ರಕಾರ ಇಡೀ ಜಿಲ್ಲೆಯಲ್ಲಿ ಈ ರೀತಿ ಒಟ್ಟು 228 ಆದಿವಾಸಿಗಳ ಹಾಡಿಗಳಿವೆ. ಅವರ ಪರಿಸ್ಥಿತಿ ಏನು ಅಂತ ಊಹೆ ಮಾಡಿದ್ರೇನೆ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಇದು ಕೇವಲ 10-20 ಮತದಾರರ ಸಮಸ್ಯೆ ಆಗಿಲ್ಲ, ಇದೊಂದು ಸಾಂವಿಧಾನಿಕ ಬಿಕ್ಕಟ್ಟು. ಕೇಂದ್ರ ಸರ್ಕಾರದ ವ್ಯವಸ್ಥಿತ ಸಂಚಿಗೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ತಳ ಸಮುದಾಯಗಳು ಬೆಲೆ ತೆರುವಂತಾಗ್ತಾ ಇದೆ. ಅಭಿವೃದ್ಧಿ ಮತ್ತೆ ಹಕ್ಕುಗಳಿಂದ ವಂಚಿತರಾಗಿರುವಂತಹ ದಲಿತರು, ಆದಿವಾಸಿಗಳು ಮತ್ತು ಅಲ್ಪಸಂಖ್ಯಾತರು ಈ ಅವೈಜ್ಞಾನಿಕ ಪ್ರಕ್ರಿಯೆಯಿಂದಾಗಿ ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವಂತಹ ಭೀತಿಲಿದ್ದಾರೆ. ಚುನಾವಣಾ ಆಯೋಗ ಕೇವಲ ಕಾಗದದ ಮೇಲೆ 100% ಸಾಧನೆಯನ್ನ ಸಂಭ್ರಮಿಸುವುದನ್ನು ಬಿಟ್ಟು ಕೊಡಗಿನ ಕಾಫಿ ತೋಟಗಳತ್ತ, ಆದಿವಾಸಿ ಹಾಡಿಗಳತ್ತ ಒಮ್ಮೆ ಕಣ್ಣಾಯಿಸಬೇಕಾಗಿದೆ. ಬಡವರ ಓಟುಗಳನ್ನ ಉಳಿಸ್ಕೊಳ್ಳೋದು ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ.